ದಾವಣಗೆರೆ ಜಿಲ್ಲಾ ನ್ಯಾಮತಿ ತಾಲೂಕು ಬಂಜಾರ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆಯ ಮೂಲಕ ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಮನವಿಯನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸುರೇಂದ್ರ ನಾಯಕ್ ಸೊಗಲು, ಗ್ರಾಮದ ತತ್ಯ ನಾಯಕ್, ಬಂಜಾರ ಸಮಾಜದ ಸಮುದಾಯದ ಗೌರವಾಧ್ಯಕ್ಷರು ಹೊನ್ನಾಳಿ ತಾಲೂಕು ಅಧ್ಯಕ್ಷರಾದ ಪ್ರಭು ನಾಯಕ್, ಬಂಜಾರ ಸಮಾಜದ ಮುಖಂಡರಾದ ಮೂರ್ತಿ ನಾಯಕ್, ಗೋಪಾಲ್ ನಾಯಕ್, ಸಳಬಾಳು ಈ ಸಭೆಯನ್ನು ಅಂತಿಮವಾಗಿ ವಂದನಾರ್ಪಣೆಯನ್ನು ಮಾಡಿದ ಸೈನ್ಯ ಮಹಾರಾಜ ಸ್ವಾಮಿಗಳು ಹಾಗೂ ಸಮಾಜದ ಮುಖಂಡರುಗಳು, ಸುತ್ತಮುತ್ತಲಿನ ಹಳ್ಳಿಯ ನಾಯಕ, ಡವ್ ಕಾರ್ಭಾರಿ ಹಾಗೂ ಗ್ರಾಮದ ಹಿರಿಯ ಮತ್ತು ಕಿರಿಯ ಎಲ್ಲ ಮುಖಂಡರುಗಳು, ಜನಸಾಮಾನ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ವರದಿ ರೆಹಮಾನ್, ಚಿನ್ನಿಕಟ್ಟೆ, ನ್ಯಾಮತಿ ತಾಲೂಕು. ಇವತ್ತು ನ್ಯಾಮತಿ ತಾಲೂಕು ಬಂಜಾರ ಸೇವಾ ಸಂಘದ ವತಿಯಿಂದ ತಾವು ಪಾದಯಾತ್ರೆಯನ್ನು ಮಾಡಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ತಾವು ಮನವಿಯನ್ನು ಕೊಟ್ಟಿದ್ದೀರಿ. ತಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ಒಂದು ಎರಡನೇದು ಸಮೀಕ್ಷೆ ಬಗ್ಗೆ ಹೇಳೋದಾದರೆ, ಈ ತಿಂಗಳು ನೆಕ್ಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಾಹೆನಲ್ಲಿ ಎಲ್ಲ ಜಾತಿಗಳ ಸಮೀಕ್ಷೆ ಕಾರ್ಯ ಕೂಡ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಜಾತಿಗಳು ರಾಜ್ಯ ಸರ್ಕಾರ ಮಾಡ್ತಾ ಇದೆ. 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಅಕ್ಟೋಬರ್ ತಿಂಗಳು 10ರವರೆಗೂ ನಡೀತದೆ ಸಮೀಕ್ಷೆ. ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದಾರೆ, ಎನುಮರೇಟರ್ನ ಆಯ್ಕೆ ಮಾಡಿಕೊಡ್ಬೇಕು, ನಮಗೆ ಮಾಹಿತಿ ಕೊಡಿ ಅಂತ ನಿನ್ನೆ ಒಳಗಡೆ. ಸೊ ಆ ಸಮೀಕ್ಷೆ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಮ್ಮ ಗಮನಿಸ್ತೇನೆ. ಕೂಡ ಟಿವಿ ಮಾಧ್ಯಮದವರಿಗೂ ಕೂಡ ಪೊಲೀಸ್ ಇಲಾಖೆಯವರಿಗೂ ಕೂಡ ಸ್ವಾಗತ ಬಯಸೋದ್ರ ಜೊತೆಗೆ, ಈಗ ನಾವು ಮನೆಯಲ್ಲಿದ್ವಿ, ಬೀದಿಗೆ ಬಂದಿದ್ದೇವೆ. ಬೀದಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಸರ್ಕಾರ ನಮಗೆ ಬೀದಿಗೆ ತಂದಿದೆ. ನಾವು ಓಟನ್ನ ಕೊಟ್ಟು ಅಧಿಕಾರ ಏನು ಕೊಟ್ಟಿದ್ದೀವಲ್ಲ ಸರ್ಕಾರ, ಇವತ್ತು ನಮಗೆ ಬೀದಿಗೆ ಕರೆದಿದೆ. ನಾವು ಇದರ ಹಿಂದೆ ಎಲ್ಲರೂ ಕೂಡ ನಮಗೇನು ಮೀಸಲಾತಿ ಇತ್ತಲ್ಲ, ಆ ಮೀಸಲಾತಿಯನ್ನ ಎಲ್ಲಾ ಸ್ನೇಹಿತರು, ಮಾನ್ಯ ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳು, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ವಿಷಯ: ರಾಜ್ಯ ಸರ್ಕಾರ ಪ್ರಸ್ತುತ ನಾಗಮೋಹನ್ ದಾಸ್ ವರದಿಯಂತೆ ವರ್ಷ, ಕೊರ್ಮ, ಬೋವಿ, ಲಂಬಾಣಿ ಮತ್ತು ಇತರೆ ಉಪಜಾತಿಗಳ ಮೀಸಲಾತಿ ಹಂಚಿಕೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನವನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವ ವಿಷಯ ಆಯಾ ರಾಜ್ಯಗಳಿಗೆ ಅಧಿಕಾರ ನೀಡಲಾಗಿದೆ. ಅದರಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ನಿವೃತ್ತ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಲಾಗಿದ್ದು, ಅದರಂತೆ ನಾಗಮೋಹನ್ ದಾಸ್ ಅವರ 101 ಜಾತಿಯ ದಾಸ್ತಾಂಶವನ್ನು 93.5% ಪ್ರಗತಿ ಸಾಧಿಸಿ ಎಡ 6% ಮೀಸಲಾತಿ, 18 ಉಪಜಾತಿ ಮತ್ತು ದಲಿತ ಬಲಗೈ 20 ಉಪಜಾತಿಗಳಿಗೆ 6% ಮೀಸಲಾತಿ ಮತ್ತು ಅಲೆಮಾರಿ 59, ಸ್ಪರ್ಶ 4 ಸಮುದಾಯಗಳ 5% ಮೀಸಲಾತಿ ನೀಡಿ ಪರಿಷ್ಕೃತ ವರ್ಗೀಕರಣಕ್ಕೆ ಶಿಫಾರಸು ಮಾಡಿರುತ್ತದೆ. ಈಗ ಬಂಜಾರ ಸಮುದಾಯದ ಅನೇಕ ವರ್ಷಗಳಿಂದ ಗುಳೆ ಹೋಗುವ ಪದ್ಧತಿ ಮತ್ತು ದೌರ್ಜನ್ಯದ ಜೀವನವನ್ನು ಈಗಲೂ ನಡೆಸುತ್ತಿದ್ದು, ಈಗಲೂ ಎಷ್ಟೋ ತಾಂಡಗಳು ಕಂದಾಯ ಗ್ರಾಮವಾಗದೆ ಆರ್ಥಿಕವಾಗಿ ಹಿಂದುಳಿದಿದ್ದು, ಬಂಜಾರ ಸಮುದಾಯದ ಅಪೂರ್ಣ ದತ್ತಾಂಶ ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡುವುದರಿಂದ ಸಮುದಾಯಕ್ಕೆ ಅನ್ಯಾಯವಾಗಿರುತ್ತದೆ. ಕೂಡಲೇ ಮತ್ತೊಮ್ಮೆ ಆಯೋಗ ವರದಿಯನ್ನು ಪರಿಶೀಲಿಸಿ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವಂತೆ ಕೋರಿದೆ. ಒಂದೊಮ್ಮೆ ಸರ್ಕಾರ ನಮ್ಮ ಮನವಿಯನ್ನು ಆಲಿಸದೆ ಇದ್ದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಮ್ಮ ಆದ್ಯ ಗಮನಕ್ಕೆ ತರಲಾಗಿದೆ. ಅಧ್ಯಕ್ಷರು, ನ್ಯಾಮತಿ ತಾಲೂಕು ಬಂಜಾರ ಸಂಘ.
ಈಗ ಮನವಿಯನ್ನು ಮಾನ್ಯ ದಂಡಾಧಿಕಾರಿ ಅವರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮಾತಾಡ ಹೋಗ ಆ ಕಡೆ ತಾಯ್ತಾಣ ಹೋಗ, ಈ ಕಡೆ ಬಾ ತಾಯ್ತಾಣ, ಈ ಕಡೆ ಬಾ. जय बोलो सेवालाल महाराज की जय, बोलो मरियम यादव की जय, डॉक्टर बी आर अम्बेडकर की जय।